ಹಲೋ ಗೈಸ್, ಇವತ್ತು ನಾನು ನಿಮಗೆ ರುಚಿಕರವಾದ ಬಾರ್ಲಿಯ ಪಾಯಸವನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಾ ಇದ್ದೇನೆ. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ಗೈಸ್, ನಾನು ಬಾರ್ಲಿನ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಬೆಳಗಿನ ಜಾವದಲ್ಲಿ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ಇದೊಂದು 6 ಗಂಟೆಗಳ ಕಾಲ ನೆನಿಬೇಕು. ನೋಡಿ, ಚೆನ್ನಾಗಿ ನೆನೀತಾ ಇದೆ. ನೋಡಿ ಗೈಸ್, 6 ಗಂಟೆಗಳ ಕಾಲ ಕಳೆದಿದೆ. ಈಗ ನೋಡಿ, ಬಾರ್ಲಿ ಚೆನ್ನಾಗಿ ನೆಂದು ಸ್ಮೂತ್ ಆಗಿದೆ. ನೋಡಿ, ಸ್ಪಾಂಜ್ ಥರ ಬರುತ್ತೆ ಚೆನ್ನಾಗಿ ನೆಂದರೆ. ನೀವೇ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಬಾರ್ಲಿನ ನೀರಲ್ಲಿ ಹಾಕಿದರೆ 6 ಗಂಟೆಗಳ ಕಾಲ ಈ ಥರ ಸ್ಪಾಂಜ್ ಥರ ಬರುತ್ತೆ. ನೋಡಿ 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 ಫ್ರೆಂಡ್ಸ್, ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಗ ಬೇಯುತ್ತೆ. ಒಂದು 3 ವಿಜಿಲ್ ಸಾಕು. ನೋಡಿ, ಬಾರ್ಲಿಯಲ್ಲಿದ್ದ ನೀರನ್ನು ತೆಗೆದು ಕುಕ್ಕರಿಗೆ ಹಾಕಿದ್ದೀನಿ. ಅದರ ಡಬಲ್ ನಾವು ನೀರು ತಗೊಳ್ಬೇಕು. ಕುಕ್ಕರಲ್ಲಿ ಒಂದು 3 ವಿಜಿಲ್ ಕೂಗಿಸುವ. ನೋಡಿ ಗೈಸ್, ನಾನು ತೆಂಗಿನಕಾಯಿ ತುರಿ ನೆಕ್ಸ್ಟ್ ಏಲಕ್ಕಿನ ರೆಡಿ ಮಾಡಿಟ್ಟಿದ್ದೆ. ಇದನ್ನು ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ, ಇಲ್ಲಿ ರುಬ್ಬಿ ರೆಡಿ ಆಯಿತು. ನೀವು ಕೂಡ ಹೀಗೆ ಮಾಡಿ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಇದನ್ನು ಕುಕ್ಕರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನೋಡಿ, ಬಾರ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ತೆಂಗಿನಕಾಯಿದು ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಆಗುವಷ್ಟು ಬೆಲ್ಲನ ನಾನು ಪುಡಿ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಒಳ್ಳೆಯದು, ಸಕ್ಕರೆ ಹಾಕಬೇಡಿ. ಬೆಲ್ಲ ಹಾಕಿದರೆ ಕ್ಯಾಲ್ಸಿಯಂಗೆ ಒಳ್ಳೆಯದು. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ. ಇನ್ನು ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷಗಳ ಕಾಲ, ಇಲ್ಲದ್ರೆ 2 ನಿಮಿಷ ಸಾಕು. ಚೆನ್ನಾಗಿ ಕುದಿಲಿ. ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಸ್ಟವ್ ಮೇಲೆ ಒಂದು ಸಣ್ಣ ಸಟ್ಟುಗದಲ್ಲಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿತಾ ಇದ್ದೀನಿ. ದ್ರಾಕ್ಷಿ ಯಾವಾಗಲೂ ಉಬ್ಬಿ ಬರಬೇಕು. ಗೋಡಂಬಿ ಸ್ವಲ್ಪ ಕೆಂಪು ಕಲರಿಗೆ ಬರಬೇಕು. ಹುರಿತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಹೀಗೆ ಹುರಿದ್ರೆ ಪಾಯಸ ಘಮ ಘಮ ಅಂತ ಬರ್ತದೆ. ಇನ್ನು ನಾನು ಇದನ್ನು ಪಾಯಸಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಪಾಯಸ ಕುದೀತಾ ಇದೆ ನೋಡಿ,
ಹೊಗೆ ಬರ್ತಾ ಇದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಪಾಯಸ ರೆಡಿ ಆಯಿತು ನೋಡಿ. ತುಂಬ ಒಳ್ಳೆಯದು, ನಮ್ಮ ಶರೀರಕ್ಕೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ಮತ್ತು ಬೇಸಿಗೆಗಾಲದಲ್ಲಿ ಉಷ್ಣತೆಯ ಪ್ರಮಾಣ ಜಾಸ್ತಿ ಇರುವ ಕಾರಣ ಇಂಥ ಪಾಯಸಗಳನ್ನು ತಿಂದರೆ ಉಷ್ಣದಿಂದ ಬರುವ ಬೆವರು ಕಜ್ಜಿ ಕೂಡ ಕಮ್ಮಿ ಆಗುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಏನಾದರೂ ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್, ಶುಭ ದಿನ.